ಇನ್ಮೇಲೆ ಈ ಥರ ಆರೋಪ ಹೊರಿಸೋದೆಲ್ಲ ಮಾಡಿದ್ರೆ ನಿಜವಾಗ್ಲೂ ಸುಮ್ಮನೆ ಇರಲ್ಲ. ಸಾರಿ ಅದಕ್ಕೆ. ಇರಲಿ ಬಿಡ್ಚರು. ದೀಪ ಯಾಕೆ ನನ್ನ ಮೇಲೆ ಈ ಥರ ಅನುಮಾನ ಪಟ್ಲು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಆದರೆ ಈಗ ಒಂದು 2 ದಿನದಿಂದ ದೀಪ ಆಡ್ತಿರೋದು ನೋಡಿದ್ರೆ ಅವಳನ್ನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋದು ಒಳ್ಳೇದು ಅನಿಸ್ತಿದೆ. ದೀಪ ಯಾಕೋ ಮೆಂಟಲಿ ಅನ್ಸ್ಟೇಬಲ್ ಆಗ್ತಿದ್ದಾಳೆ. ಯೋಚನೆ ಈಗ ಸಮಾಧಾನ ಆಯ್ತಾ ನಿಮಗೆ? ದೀಪ ಯಾಕೊಂಥರ ಇದೆಯಾ? ಏನಾಯ್ತು? ಏನೂ ಇಲ್ಲ ಅಕ್ಕ, ನನ್ನ ಮಾವನ್ ತಿಂಡಿ ಕೊಟ್ಟು ಬರ್ತೀನಿ. ಅಪ್ಪನ ತಿಂಡಿ ಆಯ್ತು, ನಾನೇ ತಿನ್ನಿಸ್ದೆ. ಅಪ್ಪ ಹೊರಗಡೆ ಹೋಗಿದ್ದಾರೆ. ಹೊರಗೋಗಿದ್ದಾರ? ಯಾರ ಜೊತೆ? ಅದೇನೋ ಗೊತ್ತಿಲ್ಲ. ಚಿರು ಅದಕ್ಕೆ ಅಪ್ಪನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೋದ್ರು. ಮೋಸ್ಟ್ಲಿ ಎಲ್ರೂ ಮುಂದೆ ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋದಕ್ಕೆ ಇದನ್ನೆಲ್ಲ ಮಾಡ್ತಿರ್ಬೇಕು. ಅಲ್ಲ ಅಕ್ಕ, ಮಾವನ್ನ ಅವ್ರ ಜೊತೆ ಯಾಕೆ ಕಳಿಸಿದ್ರಿ? ಅವ್ರ ಬಗ್ಗೆ ನಿಮ್ಗೆ ಗೊತ್ತಲ್ವಾ? ಗೊತ್ತು ದೀಪ, ಆದ್ರೆ ಅವರೇ ಚಿರು ಹತ್ರ ಹೇಳಿ ಅಪ್ಪನ್ ಕರ್ಕೊಂಡು ಹೋದ್ರಲ್ಲ, ಹಾಗಾಗಿ ಏನು ಮಾಡಲ್ಲ ಅನ್ನೋ ಧೈರ್ಯದ ಮೇಲೆ ಸುಮ್ಮನಾದೆ. ಇಲ್ಲ ಅಕ್ಕ, ನಂಗೆ ಆ ಹೆಂಗಸಿನ ಮೇಲೆ ಅನುಮಾನ ಇದೆ. ಅವರಿಂದ ಮಾವಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಅಜ್ಬಂಡು 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 ಒಂದು ನಿಮಿಷ, ಯಾಕ್ರಿ ಇಷ್ಟು ಗಾಬರಿ ಆಗಿದ್ದೀರಾ? ಮಾವ ಅವ್ರ ಮೈ ಮೇಲೆ ಬಿಸಿಲು ಬಿದ್ದಂಗೆ ಆಗಲಿ ಅಂತ ಅದಕ್ಕೆ ಅವ್ರನ್ನ ಆಚೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲ, ನೀವು ಅವ್ರ ಜೊತೆ ಹೋಗ್ಲಿಲ್ವಾ? ಹೊರಟಿದ್ದೆ, ಅದಕ್ಕೆ ನೀನೇನು ಬರೋದು ಬೇಡ ಅಂತಂದ್ರು. ಅಷ್ಟರಲ್ಲಿ ನಂಗೊಂದು ಇಂಪಾರ್ಟೆಂಟ್ ಕಾಲ್ ಬಂತು, ಸರಿ ಅಂತ ಸುಮ್ಮನೆ ಅದೇ. ಅಯ್ಯೋ, ನನ್ನ ಮಾವನ ಈಗಲೇ ನೋಡ್ಬೇಕು. ಮಾವ ಏನಚ್ಚು, ದೀಪ ಅವ್ರು ಯಾಕಂಗೆ ಗಾಬರಿ ಓಡಾಗ್ತಿದ್ದಾರೆ? ಗೊತ್ತಿಲ್ಲ, ನೋಡೋಣ ಬಾ. ಹೆದರ್ಕೋಬೇಡ ಮುದ್ಕ. ಹೇಗೋ ನಿಂಗೆ ಮಾತಾಡಕ್ಕಾಗಲ್ಲ, ಅದ್ರ ಜೊತೆಗೆ ಈ ವೀಲ್ ಚೇರಿಂದ ನೀನು ಹೇಳಕ್ಕಾಗದೇ ಇರೋ ಹಾಗೆ ದಿನ ನೀನು ತಿನ್ನೋ ಊಟದಲ್ಲಿ ಟ್ಯಾಬ್ಲೆಟ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗಂತ ಈಗ ನಾನು ನಿನ್ನಲ್ಲಿ ಇಲ್ಲಿ ಯಾಕೆ ಕರ್ಕೊಂಬಂದೆ, ನಿನ್ಗೆ ಏನು ಮಾಡ್ಬಿಡ್ತೀನಿ ಅಂತ ಹೆದರ್ಕೋಬೇಡ. ಸದ್ಯಕ್ಕೆ ನಾನು ಹಿಡ್ದಿರೋ ಕೈ ಈ ವೀಲ್ ಚೇರಿಂದ ಬಿಡ್ತೀನಿ. ಆಮೇಲೆ ನಿನ್ನ ಅದೃಷ್ಟ ಚೆನ್ನಾಗಿದ್ರೆ ನಿನ್ನ ಮುದ್ದಿನ ಸೊಸೆ ದೀಪ ಇದ್ದಾಳಲ್ಲ, ಅವಳು ಬಂದು ಕಾಪಾಡ್ತಾಳೆ. ನೋಡೋಣ. ಬಿಡೋಣ. ಬಿಡಿ ನನ್ನ ಮಾವನ. ನಿಮ್ಗೇನು ಆಗಿಲ್ಲ ತಾನೆ? ಏನಾಗಿದೆ ನಿಮ್ಗೆ? ಯಾಕೆ ಹಿಂಗೆ ಹುಚ್ಚುಚ್ಚಾಗಿ ಆಡ್ತಿದ್ದೀರಾ? ನಾನೇನ್ ಮಾಡ್ದೆ ದೀಪ? ನೀವೇನೋ ಬೇರೆ ಉದ್ದೇಶ ಇಟ್ಕೊಂಡೆ ಮಾವನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಲ್ಲ ದೀಪ, ಯಾಕೆ ನೀನ್ ನನ್ನ ಮೇಲೆ ಈ ಥರ ಅನುಮಾನ ಪಡ್ತಿದ್ಯಾ? ಮಾವಂಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ನಂದು. ಮಾವನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ನೋಡು, ನಿನ್ನೆ ಮೊನ್ನೆವರೆಗೂ ನಾನು ನಿಂಗೆ ತುಂಬಾ ತೊಂದರೆ ಕೊಟ್ಟಿದ್ದೀನಿ, ಅದ್ ನಿಜ. ಅದನ್ನ ಮನ್ಸಲ್ಲಿ ಇಟ್ಕೋಬೇಡ, ಕ್ಷಮಿಸ್ಬಿಡು. ನೋಡು, ಕೈ ಹಿಡಿದು ಕೇಳ್ಕೊತಾ ಇದ್ದೀನಿ. ನಾನು ನಡ್ಕೊಂಡು ನಂಗೆ ತಪ್ಪು ಅನಿಸ್ತು, ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ.